ಇದಂತೂ ಎಲ್ಲರ ಮೋಸ್ಟ್ ಫೇವ್ರೇಟ್, ಯಾಕೆಂದರೆ ಡಯಟ್ ಮಾಡೋರಿಗೂ ಕೂಡ ಒಳ್ಳೆ ತುಂಬ ಹೆಲ್ದಿಯಾಗಿರುತ್ತೆ. ಅಂದರೆ ಇದರಲ್ಲಿ ಗಾರ್ಲಿಕ್ ಎಲ್ಲ ಹಾಕಿರೋದ್ರಿಂದ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಇದಂತೂ ನಮ್ಮ ಮನೇಲಿ ತುಂಬ ಚೆನ್ನಾಗಿ, ಅಂದರೆ ಅವ್ರಿಗೆ ಗೊತ್ತಿರೋರೆಲ್ಲ ತೊಗೋತಾರೆ. ಸೊ ಹಾಗಾಗಿ ನಾನು ಈ ಸಲ ನನ್ನ ವ್ಲಾಗಲ್ಲಿ ಇದನ್ನು ತೋರಿಸೋಣ ಅಂತ ಅನಿಸ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ರಾಗಿ ಹಪ್ಪಳ, ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿದೆ. ನಮ್ಮ ಮನೇಲಿ ಟಾಪ್ ನಾಚಲ್ಲಿ ಸೇಲ್ ಆಗ್ತಾ ಇರೋದು ನಾನು ಆಗಲೇ ಹೇಳ್ದಂಗೆ ರಾಗಿ ಹಪ್ಪಳ, ಮಜ್ಜಿಗೆ ಮೆಣಸಿನ್ಕಾಯಿ, ಅಕ್ಕಿ ಸಂಡಿಗೆ ಮತ್ತು ಇದು ಜೋಳದ ಹಪ್ಪಳ. ಅಂದರೆ ನಾವೇನು ತುಂಬ ಮಾಡಲ್ಲ, ಯಾರು ಕೇಳಿದ್ರೆ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ನಾವು ಮನೆಗೆ ಅಂತ ಮಾಡ್ಕೊಳ್ತಾ ಇದ್ದಿದ್ದು. ಇವಾಗ ಎಲ್ಲರೂ ಕೇಳೋದ್ರಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟೀಸೇ ನಾವು ಮಾಡೋದು. ಎಲ್ಲರೂ ಒಲೆ ಮಾಡೋದು ಬಿಟ್ಬಿಟ್ಟು ಗ್ಯಾಸ್ ಹಿಂದೆ ಹೋಗಿದ್ದು ಅನಿಸುತ್ತೆ. ತೆಂಗಿನ ಚಿಪ್ಪಲ್ಲಿ ಹರಳುಪ್ಪನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ನಮ್ಮ ಮನೇಲಿ ಅಂತೂ ಎಲ್ಲ ಇದು ತುಂಬ ಮೋಸ್ಟ್ ಫೇವ್ರೇಟ್ ಆಗಿರೋ ಅಂಥ ಸಂಡಿಗೆ ಅಂದರೆ ಈ ಅಕ್ಕಿ ಸಂಡಿಗೆ. ಇದಂತೂ ಮಲ್ಲಿಗೆ ಹೂ ಥರ ಹರಳುತ್ತೆ. ಇವಾಗ ನಮ್ಮ ಅಜ್ಜಿ ಇವಾಗಲೂ ಅಷ್ಟೇ ತೆರೆಸಲ್ಲಿ ಹೋಗ್ಬಿಟ್ಟು ಒಲೆ ಹಚ್ಚಿ ಆ ಪಾತ್ರೆಯಲ್ಲಿ ಮಾಡ್ತಾರೆ ಇದು. ಸೊ ಇದಂತೂ ತುಂಬ ಟ್ರೆಡಿಷನಲ್ ಅಂತಲೇ ಹೇಳ್ಬೋದು. ಗೊತ್ತಿದೆಯಾ, ಇದು ಬಂದುಬಿಟ್ಟು ಮೆಕ್ಕೆಜೋಳದಲ್ಲಿ ಬರುತ್ತಲ್ಲ, ಆ ಜೋಳದ ಹಪ್ಪಳ ಮಾಡಿರೋದು. ಇದಂತೂ ಇನ್ನೂ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಕೊಡಬೇಕಾಗಿತ್ತು ಲಾಸ್ಟ್ ಅವರು ನನಗೆ ಒಂದು 100 ಬೇಕಂತ ಹೇಳಿದ್ರು. ಬಟ್ ಎಲ್ಲ ಖಾಲಿಯಾಗಿ ಜಸ್ಟ್ ಒಂದು 35 ಎಷ್ಟಿದೆ ಮಮ್ಮಿ? 36. ಲಾಸ್ಟ್ 36 ಅಷ್ಟೇ ಇದೆ. ಅವರಂತೂ ನಾವು ಡಯಟ್ ಮಾಡ್ತೀವಿ, ನಮಗೆ ರಾಗಿ ಹಪ್ಪಳ ಬೇಕು ಅಂತ ಹೇಳಿದ್ರು. ಸೊ ಇವಾಗ ಲಾಸ್ಟ್ ಅವ್ರಿಗೆ 36 ಇದೆ. ಅದೇ ಹೇಳ್ತಾ ಇದೆ 36 ಇದೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಪರವಾಗಿಲ್ಲ, ಇವಾಗ ಎಷ್ಟಿದೆ ಅಷ್ಟು ಕೊಡಿ ನಮಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರಿಗೆ ಕಳ್ಸೋಕ್ಕಿಂತ ಮುಂಚೆ ಒಂದ್ಸಲ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಇದು ಮೊನ್ನೆ ಮಾಡಿದ್ದು ಫುಲ್ ಖಾಲಿಯಾಗಿ ಇವಾಗ ಇಷ್ಟು ಮಾತ್ರ ಉಳ್ಕೊಂಡಿದೆ. ಇವಾಗ ಮಳೆಗಾಲ ಅಲ್ವಾ, ಸೊ ಹೈಲಿ ಡಿಮ್ಯಾಂಡ್ ಅಂದರೆ ರಾಗಿ ಹಪ್ಪಳ ಅಂತಲೇ ಹೇಳ್ಬೋದು. ಹಿಂಗೆ ಆಗ್ತಾಯಿದೆ. ಇಲ್ಲೇ ಬ್ಯಾಂಗ್ಳೂರಲ್ಲಿ ನಾನು ಕೊಡ್ತಾ ಇರೋದು. ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲರೂ ಡಯಟ್ ಕಾನ್ಷಿಯಸ್ ಇರೋರು ತೊಗೊಳ್ತಾರೆ. ಸೊ ಅವರಿಗೋಸ್ಕರ ನಾನು ಜಸ್ಟ್ ಹಿಂಗೆ ಮಾತಾಡ್ತಾ ಹೇಳ್ತೀವಲ್ಲ, ಆವಾಗ ಅವ್ರಿಗೂ ಇಷ್ಟ ಆಗಿದೆ. ನಾನು 1-2 ಸಲ ಕೊಟ್ಟಿದ್ದೆ. ಬಟ್ ಅವ್ರ ಫ್ರೆಂಡ್ಸ್ ಈ ಥರ ಹೇಳಿ ಇದು ಮಾಡ್ತಾಯಿದ್ದಾರೆ. ಸೊ ಚೆನ್ನಾಗಿ